ಅಕ್ಕಿಗಾಗಿ ಇವತ್ತು ಇಡೀ ಸರ್ಕಾರ ಅಕ್ಷರಶಃ ಬೀದಿಗಿಳಿದಿತ್ತು. ಪ್ರತಿಭಟನೆ ಸಾಮಾನ್ಯವಾಗಿ ನಡೆಯೋದು ಸರ್ಕಾರದ ವಿರುದ್ಧ, ಆದ್ರೆ ಇವತ್ತು ಸರ್ಕಾರನೇ ಪ್ರತಿಭಟನೆ ನಡೆಸಿತು. ಇವ್ರು ಕೊಡಲ್ಲ, ನಾವು ಬಿಡಲ್ಲ ವಾರ್ ಇವತ್ತೂ ಕೂಡ ಮುಂದುವರಿತು. ರಾಜ್ಯಾದ್ಯಂತ ನಡೆದ ಈ ಅಕ್ಕಿ ಕೊಡಿ ಪ್ರಹಸನ ಹೇಗಿತ್ತು ಅನ್ನೋದಕ್ಕೆ ಉತ್ತರ ಹೀಗಿತ್ತು. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಯಿತು. ರಾಮಲಿಂಗಾರೆಡ್ಡಿ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳದಲ್ಲೇ ಅನ್ನ ಮಾಡಿ ಪ್ರತಿಭಟಿಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ಅವರೇ ಧಿಕ್ಕಾರ ಕೂಗಿದ್ರು. ಆಮೇಲೆ 25 ಬಿಜೆಪಿ ಸಂಸದರನ್ನೂ ತರಾಟೆಗೆ ತಗೊಂಡ್ರು. ಹಾವೇರಿ ಜಿಲ್ಲೆಯ 6 ತಾಲೂಕಿನಿಂದಲೂ ಕಾಂಗ್ರೆಸ್ ನಾಯಕರ ದಂಡು ಸಿದ್ದಪ್ಪ ಸರ್ಕಲ್ಗೆ ಲಗ್ಗೆ ಹಾಕಿತ್ತು. ಬಡವರಿಗೆ ಅನ್ನಭಾಗ್ಯಕ್ಕೆ ಅಡ್ಡಿಯಾಗಿರೋ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬ್ಯಾನರ್ ಪೋಸ್ಟರ್ ಹಿಡಿದು ರಸ್ತೆ ಮೇಲೆ ಕುಳಿತು ಘೋಷಣೆ ಮೊಳಗಿಸಿದ್ರು. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲೂ ಅನ್ನಭಾಗ್ಯದ ಅಕ್ಕಿಗೋಸ್ಕರ ಹೋರಾಟ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಚಂದ್ರಶೇಖರ್ ಹೆಬ್ಬಾಳ್ಕರ್ ಅಂಡ್ ಟೀಮ್ ಅಬ್ಬರಿಸಿದ್ರು. ರಾಜ್ಯದ ಅನ್ನಭಾಗ್ಯ ಯೋಜನೆಗೆ ಕೇಂದ್ರದಿಂದ ಅಕ್ಕಿ ಕೊಡಬೇಕು ಅಂತ ಕಾರವಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಯಿತು. ಮಹಿಳಾ ಮಣಿಗಳೇ ಹೆಚ್ಚಾಗಿ ಭಾಗಿಯಾಗಿದ್ರು. ರಾಯಚೂರಿನಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ ನೇತೃತ್ವದಲ್ಲಿ ಅಕ್ಕಿಗೋಸ್ಕರ ಹೋರಾಟ. ಆನೇಕಲ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಸಿಪಿಎಂನಿಂದ ಆರ್ಭಟ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ತಟ್ಟೆ ಸೌಟು ಹಿಡಿದು ಮಹಿಳಾ ಕಾರ್ಯಕರ್ತರ ಆಕ್ರೋಶವೂ ಜೋರಾಗಿತ್ತು. ಬಳ್ಳಾರಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ನೇತೃತ್ವದಲ್ಲಿ ರಾಯಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಯಿತು. ಕೋಲಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಪ್ರತಿಭಟಿಸಿದ್ರು. ದಾವಣಗೆರೆಯಲ್ಲೂ ಕಾಂಗ್ರೆಸ್ ಅಕ್ಕಿಗೋಸ್ಕರ ಬೀದಿಗಿಳಿದಿತ್ತು. ಚಿಕ್ಕಮಗಳೂರು, ಕಲಬುರಗಿ, ರಾಮನಗರ, ಮಂಡ್ಯ, ಮೈಸೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಕೇಂದ್ರ ಬಿಜೆಪಿ ಸರ್ಕಾರ ಅನ್ನಭಾಗ್ಯಕ್ಕೆ ಅಡ್ಡಿಯಾಗಿದೆ ಅನ್ನೋ ರಾಜಕೀಯ ಸಿಟ್ಟು ಜೋರಾಗಿತ್ತು. 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು ಕೂಡ ಮೋದಿ ಸರ್ಕಾರದ ಮರ್ಯಾದೆ ತೆಗಿತವರಲ್ಲ ಅನ್ನೋದು ರಾಜ್ಯ ಬಿಜೆಪಿ ಅವರ ಸಿಟ್ಟು. ಸರ್ಕಾರನೇ ಬೀದಿಗಿಳಿದಿದೆಯಲ್ಲ ಅನ್ನೋ ಸಿಟ್ಟಲ್ಲೇ ಬಿಜೆಪಿ ಅವರು ಕೂಡ ಬೀದಿಗಿಳಿದ್ರು. ಸಿದ್ದು ಸರ್ಕಾರ ಬಿಡಬೇಕಲ್ಲ, ಪೊಲೀಸರನ್ನ ಕಳಿಸಿ ಎಲ್ಲರನ್ನ ಜಾಗ ಖಾಲಿ ಮಾಡಿಸಿದ್ರು. ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ಬೀದಿಗಿಳಿದ್ರೆ ಅದೇ ಮೋದಿ ಸರ್ಕಾರದ ಪರ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಬೀದಿಗಿಳಿದ್ರು. ಆದ್ರೆ ಬಿಜೆಪಿಯವರ ಪ್ರತಿಭಟನೆ ಬೆಂಗಳೂರಿಗಷ್ಟೇ ಸೀಮಿತವಾಗಿತ್ತು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಆರ್ ಅಶೋಕ್ ಬಿಟ್ರೆ ಅಂಥ ದೊಡ್ಡ ಘಟಾನುಘಟಿಗಳು ಯಾರೂ ಕಾಣಿಸಲಿಲ್ಲ. ಇದ್ದವರೇ ಅಬ್ಬರಿಸೋಕೆ ರೆಡಿಯಾಗಿದ್ದಾಗಲೇ ಮಳೆರಾಯ ಅಡ್ಡಿಪಡಿಸಿದ. ಮಳೆ ಮಧ್ಯೆನೂ ಸಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾಗ ಪೊಲೀಸರು ಎಂಟ್ರಿ ಕೊಟ್ರು. ಬನ್ನಿ ಸಾರ್ ಬನ್ನಿ, ಹತ್ತಿ ಬಸ್ಸು ಅಂತ ಹೇಳಿ ಎಲ್ಲರನ್ನ ಬಸ್ಗೆ ಹತ್ತಿಸ್ಕೊಂಡು ಹೋದ್ರು. ಅಲ್ಲಿಗೆ ಸಿದ್ದು ಸರ್ಕಾರದ ವಿರುದ್ಧ ನಡೆಯುತ್ತಿದ್ದ ಬಿಜೆಪಿ ಪ್ರತಿಭಟನೆ ದೃಶ್ಯಕಾವ್ಯಕ್ಕೆ ತೆರೆಬಿತ್ತು. ಇಲ್ಲಿವರೆಗೆ ಅಕ್ಕಿ ಹೆಸರಲ್ಲಿ ನಡೆದ ರಾಜಕೀಯ ಪ್ರತಿಭಟನೆಯ ದೃಶ್ಯ ಕಾವ್ಯಗಳನ್ನ ನೋಡಿದ್ರಿ. ಈಗ ಮಾತಿನ ಕಾವ್ಯಗಳ ಸರದಿ. ಪ್ರತಿಭಟನೆ ಮಧ್ಯೆ ಬಿಜೆಪಿಯವರು, ಕಾಂಗ್ರೆಸ್ನವರು ಹೇಗೆಲ್ಲ ಬೈದಾಡಿದ್ರು, ಹೇಗೆಲ್ಲ ಒಬ್ರ ಮೇಲೊಬ್ರು ಗೂಬೆ ಕೂರಿಸಿದ್ರು ಒಂದ್ಸಲ ಕೇಳಿಸ್ಕೊಳ್ಳಿ. ಮಾತು ತಪ್ಪಿದ ಕಾಂಗ್ರೆಸ್, ಮೋಸ ಮಾಡಿದ ಕಾಂಗ್ರೆಸ್, ಜನರಿಗೆ ಬಡವರಿಗೆ ವಂಚನೆ ಮಾಡಿದ ಕಾಂಗ್ರೆಸ್ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡಬೇಕು. ನಡ್ಡಾ ಅವ್ರು ಏನ್ ಮಾತಾಡಿದ್ರು, ನಾವು ಸಹಕಾರ ಕೊಡುದಿಲ್ಲ, ನಾವು ಗ್ರಾಂಟ್ ಕೊಡುದಿಲ್ಲ, ನಾವು ಫೈನಾನ್ಷಿಯಲ್ ಸಪೋರ್ಟ್ ಮಾಡುದಿಲ್ಲ ಅಂತ ಏನ್ ಹೇಳಿದ್ರು ಅದು ಪ್ರಾರಂಭ ಮಾಡಿ ನುಡಿದಂತೆ ನಡೆದಿದ್ದಾರೆ. ನಿಮ್ಮ ಪೊಲೀಸ್ ರಾಜ್ಯಕ್ಕೂ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಮ ಲಾಠಿಯಲ್ಲಿ ಶಕ್ತಿ ಇದೆಯೋ, ನಮ್ಮ ರಟ್ಟೆಯಲ್ಲಿ ಶಕ್ತಿ ಇದೆಯೋ, ಪ್ರದರ್ಶನ ಆಗ್ತಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ. ಪ್ಲಾನ್ ಮಾಡಿದೀವಿ. ನಮ್ಮ ಮಷೀನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. EVM ಹೆಂಗ್ ಮಾಡ್ತಾರೆ ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡಬೇಕು? ಇದೊಂದು ಅತ್ಯಂತ ಹಾಸ್ಯಾಸ್ಪದವಾದಂಥದ್ದು. ಇದು ಅತ್ಯಂತ ಹಾಸ್ಯಾಸ್ಪದವಾಗಿ ಮಾತಾಡಿ ಕರ್ನಾಟಕದ ಮಾನ ಮರ್ಯಾದೆ ಕಳಿಬೇಡ್ರಿ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ತೋರಿಸ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ಹ್ಯಾಕ್ ಮಾಡಿದ್ರೆ ಯಾರು ಮಾಡಿದರೆ ಕಂಪ್ಲೇಂಟ್ ಕೊಡಿ, ಅವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳುತ್ತೆ. ಈ ಸಾಫ್ಟ್ವೇರ್ ಬಗ್ಗೆ ಅವರಿಗೆ ABCDನೂ ಗೊತ್ತಿಲ್ವಲ್ಲ. ದಯವಿಟ್ಟು ಮಾನ್ಯ ಜಾರಕಿಹೊಳಿ ಅವರೇ, ಎಲ್ಲಿ ಈ ರೀತಿ ಅಪಹಾಸ್ಯದ ಹೇಳಿಕೆಗಳನ್ನ ಕೊಡ್ಬೇಡಿ. ನಾವೇನು ಪುಕ್ಷಟೆ ಕೇಳಿಲ್ಲ, ನಿಮ್ಮ ಹತ್ರ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ನಾವು ಕೇಳಿದೀವಿ. ಅಕ್ಕಿನ ಇವ್ರು ಕೊಡಬೇಕು ಮುಚ್ಕೊಂಡು. ಅದನ್ನು ಬಿಟ್ಟು ಇಲ್ಲ ತಕರಾರು ಮಾಡ್ತಕ್ಕಂಥದ್ದು ಸರಿಯಲ್ಲ. ಮೌರ್ಯ ಸರ್ಕಲ್ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನ ಪೊಲೀಸ್ ಇಲಾಖೆ
ಸ್ವೇಚ್ಛಾಚಾರಿಯಾಗಿ ಬಂದು ಎಳೆದೊಯ್ಯುತ್ತೆ. ಇದೇನಾದರೂ ತುರ್ತು ಪರಿಸ್ಥಿತಿ ಏನಾದರೂ ಹೇರಿದೆಯಾ ಕಾಂಗ್ರೆಸ್ ಅನ್ನುವಂಥ ಆತಂಕ ಉಂಟು ಮಾಡುವಂಥ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇಲ್ಲ, ಯಾಕೆ ಹೊರ ರಾಜ್ಯಕ್ಕೆ ಯಾಕೆ ಹೋಗಬೇಕು? ಇಲ್ಲಿ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಹೊರ ರಾಜ್ಯದಲ್ಲಿ ಹೋಗಲಿ. ಎಲ್ಲ ಒಂದು ಕಡೆ ಕಮಿಷನ್ಗೋಸ್ಕರ ಈ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಇದನ್ನು ಬಿಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ.